ಸರ್ ಈ ಕ್ವಶನ್ ಏನಕ್ಕೆ ಕೇಳ್ತಿದೀನಿ ಅಂದ್ರೆ ಇದೊಂದು ಅಟ್ಲೀಸ್ಟ್ ಸೆಟ್ ಆಗ್ಲಿ ಅಥವಾ ಈ ತರ ಟ್ರೀಟ್ ಮಾಡೋರಿಗೆ ನೋಡ್ಲಿ ಅಂತ ದರ್ಶನ್ ಸರ್ ರೈಟರ್ಗಳನ್ನ ಯಾವ ರೀತಿ ನಡೆಸ್ತಾರೆ? ನನ್ನ ಓನ್ ಎಕ್ಸ್ಪೀರಿಯನ್ಸ್, ಅವ್ರಿಗೆ ಡೈರೆಕ್ಟ್ರು ರೈಟರ್ಗೂ ನಾನು ಇದುವರೆಗೆ ಡಿಫ್ರೆನ್ಸ್ ತೋರಿಸಿದ್ದೇ ಇಲ್ಲ. ನಾನು ಯಾವಾಗ ಸೆಟ್ಟಿಗೆ ಹೋಗ್ತೀನಿ, ಮಾಸ್ತಿ ಎಷ್ಟು ಸರಿ ಸೆಟ್ಟಿಗೆ ಹೋಗಿದ್ದಾರೋ, ಎಷ್ಟೇ ಆಪೇಯತಿಂದ ನಿಂಗೆ ಬಂದ ತಕ್ಷಣ ನಾವು ನೋಡಿದ ತಕ್ಷಣ ಹಂಗೆ ಕೈ ಡೈರೆಕ್ಟ್ರೇ ಅಂದ್ರೆ ಮಾಸ್ತಿ ಅಂತ ಹಿಂಗೆ ಬಂದು ಅವ್ರು ನಾವು ಬ್ರೇಕ್ ಟೈಮಲ್ಲಿ ಎಷ್ಟೊತ್ತು ಮಾತಾಡೋ ಅಷ್ಟೊತ್ತು ಮಾತಾಡ್ಕೊಂಡು ಆರಾಮಾಗಿ, ಮತ್ತು ಇವ್ರು ಬಂದಿದ್ದಾರೆ ಅಂದರೆ ಕೆರವನ್ನಲ್ಲಿ ಊಟಕ್ಕೆ ಕರೆಸಿ ಕೂಡಿಸಿ ತಿನ್ನಿಸಿ ಇಷ್ಟು ಇದು ಡೈರೆಕ್ಟ್ರಿಗೂ ನನಗೂ ಏನು ಡಿಫ್ರೆನ್ಸೇ ಅವ್ರಿಗೆ ಅದು ಗೊತ್ತೂ ಇಲ್ಲ ಅನಿಸುತ್ತೆ. ಇವರು ಡಿಫ್ರೆನ್ಸ್ ಮಾಡಬೇಕು ಇದು ಅಂತ. ಹೌದು, ನಮಗೇನು ಅನಿಸುತ್ತೆ, ಅವ್ರಿಗೆ ಎದೆ ಇರುತ್ತೆ, ನಮಗೇನು ಅನಿಸುತ್ತೆ ಸಾರ್ಥಕ ಆಯ್ತಪ್ಪ, ಇನ್ನೂ ಏನಾದರೂ ಬರಿಬೇಕು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಇದೇ ಆಗ್ಬೇಕಾಗಿರುತ್ತೆ ಅಷ್ಟೇ. ನಮಗೇನು ಜಾಸ್ತಿ ಏನಿದೆ ರೆಸ್ಪೆಕ್ಟ್ ಅಷ್ಟೇ. ಈ ಟ್ರೆಂಡ್ನ ದರ್ಶನ್ ಸರ್ ಅಂದರೆ ಅವ್ರು ಆ್ಯಕ್ಚುಲಿ ಎಲ್ಲರೂ ಕಂಟಿನ್ಯೂ ಮಾಡಿದ್ರೆ, ಗುರುತಿಸಿ ಅವನು ಪ್ರತಿ ಸ್ಟೇಜಲ್ಲಿ ಈ ಥರದ್ದು ಹೇಳಿ ಇವಾಗ ಬಾಸ್ ಮಾಡಿದಾರೆ ಅಷ್ಟೇ ಸಾಕು. ನಮ್ಮ ತರುಣ್ ಸರ್ ಮಾಡಿದಾರಲ್ಲ ಅಷ್ಟೇ ಸಾಕು. ಮಾಡಿದರೆ ಎಲ್ಲ ಇವಾಗ ನೋಡಿ ಯಾರಿಗೇನಾಗಿದೆ, ಇವಾಗ ಹೀರೋ ಪರ್ಫಾರ್ಮೆನ್ಸ್ ಮಾತಾಡ್ತಾರೆ, ಡೈರೆಕ್ಷನ್ ಮಾತಾಡ್ತಾರೆ, ಚಿತ್ರಕಥೆ ಮಾಡ್ತಾರೆ, ಕತೆ ಮಾತಾಡ್ತಾರೆ, ಎಡಿಟರಿಂಗ್ ಮಾತಾಡ್ತಾರೆ, ಸಿನಿಮಾಟೋಗ್ರಫಿ ಮಾತಾಡ್ತಾರೆ, ಸಂಭಾಷಣೆ ಮಾತಾಡ್ತಾರೆ, ಮ್ಯೂಸಿಕ್ ಮಾತಾಡ್ತಾರೆ. ಇಷ್ಟು ಒಟ್ಟುಗೂಡಿದ್ರೆ ಸಿನಿಮಾ. ಇದ್ರಲ್ಲಿ 1 ವೀಕ್ ಆದ್ರೂ ಲಾಸ್ಟ್ ಸಿನಿಮಾಗೆ ಗೆದ್ದಿರ್ಬೋದು, ಬಟ್ ಲಾಸ್ಟ್ ಸಿನಿಮಾಗೆ ಅಲ್ವಾ. ಅಂದ್ರೆ ತಿರಸ್ಕರಿಸಲ್ಪಟ್ರೆ ಆ ವ್ಯಕ್ತಿಯಿಂದ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಂಟೆಂಟ್ ಬರಲ್ಲ, ನಿಜ. ಮತ್ತು ಜನಗಳು ಒಳ್ಳೆ ಕಂಟೆಂಟನ್ನು ನೋಡಬೇಕು. ಸಣ್ಣ ಪುಟ್ಟಿದ್ರು ಕ್ಷಮಿಸ್ಕೊಂಡು ನೋಡ್ಬೇಕು. ಅವ್ನು ಇನ್ನೊಂದು ಪ್ರಯತ್ನ ಮಾಡ್ತಾನೆ, ಆಗಲಿಲ್ಲ ಅಂದರೆ ಇದು ಸಮಸ್ಯೆ ಆಗುತ್ತೆ. ಇವಾಗ ನಾನು ರಾಜಹಂಸ ನಾನು ಅನ್ಕೊಂಡಂಗೆ ಆಗಲಿಲ್ಲ, ನಾನು ಹಂಗೆ ಪರ್ಫೆಕ್ಟ್ ಮಾಡಿದ್ದೀನಿ ಅಂತಲ್ಲ ಅದು. ಅದಾದಮೇಲೆ ನಾನು ಜೆಂಟಲ್ಮನ್ ದೇಸಿ ಕತೆ ಮಾಡಲಿಲ್ಲ, ನೆಕ್ಸ್ಟು ಏನು ಟೆಕ್ನಿಕಲ್ ಮಾಡಿದೆ. ಈ ಗುರು ಶಿಷ್ಯರು ಹಂಗಾಗಿದ್ರೆ ನನ್ನ ಕಾಟೇರ ಬರಿತಾ ಇರಲಿಲ್ಲ. ಅಲ್ಲೇನೋ ಸ್ವಲ್ಪ ರಿಸಲ್ಟ್ ಸಿಕ್ತು, ಮತ್ತು ಕಾಟೇರ ಆಯಿತು. ಇವು ಕಾಟೇರ ಸಿಕ್ತು ಮತ್ತು ಆ ಥರ ಅದೆಲ್ಲ ಒಂಥರ ಇದು. ಜನಗಳು ಒಂದು ಸ್ವಲ್ಪ ಸಣ್ಣ ಕ್ಷಮಿಸ್ಬೇಕು. ಇವನು ಫ್ಯೂಚರಲ್ಲಿ ಇವಾಗ ಕ್ರಿಕೆಟಲ್ಲಿ ಅವ್ನು ಏನು ಲೆಂತ್ ಅಪ್ ಇದು ಕರೆಕ್ಟ್ ಇದೆ, ಸ್ವಲ್ಪ ಕೋಚ್ ಮಾಡಿ ರೆಡಿ ಮಾಡೋಣ ಅಂತ ಇಟ್ಕೋತಾರಲ್ಲ. ಬಂದು ಮ್ಯಾಚಿಗೆ ಆಡಲಿಲ್ಲ ಅಂದ್ರೂ ಅವನಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಅಂತ ಆ ಥರನೂ ಇರುತ್ತೆ. ಸ್ವಲ್ಪ ಒಮ್ಮೆಲೆ ಎಲ್ಲರೂ ಬಂದಿನ 100 ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಅದು ಒಂಥರ ಸೆಟ್ರೇಟ್. ಯಾಕಂದ್ರೆ ದೊಡ್ಡ ವಿಚಾರ ಇದು.